ಹೆಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಇದು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಆ, ಬೇರೆ ಥರ ವಿಡಿಯೋ ಮಾಡ್ಕೋಬೇಕು ಅಂತ ಇದ್ದೀನಿ. ಆಗ್ತಾ ಇಲ್ಲ, ಬಟ್ ಇವಾಗ ಏನು ವೀಡಿಯೋಸ್ನ ತೊಗೊಂಡಿದ್ದೀನಿ ಅದನ್ನು ನಾನು ಆ್ಯಡ್ ಮಾಡಿಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸ್ವಲ್ಪ ಏನೋ ವೀಡಿಯೋಸ್ ಹಾಕೋದು ಹಂಗೆ ಹಿಂಗೆ ಆಗ್ತಾಯಿದೆ. ಹಂಗೆ ಹಿಂಗೆ ಅಂತಲ್ಲ, ಸ್ವಲ್ಪ ಗ್ಯಾಪೇ ಆಯಿತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವಾಗ ಟೈಮ್ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗ್ತಾಯಿದೆ. ಅದರಿಂದ ವೀಡಿಯೋಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸ್ವಲ್ಪ ನಿದ್ದೆ ಅದು ಇದು ಇಲ್ಲ ಅಂದರೆ ವೀಡಿಯೋಸ್ ಹೆಂಗೆ ಮಾಡ್ಕೊಳಕ್ಕೂ ಆಗೋದು ಇಲ್ಲ. ಅವತ್ತು ನೈಟು ಡಿನ್ನರ್ಗೆ ಅಂದ್ಬಿಟ್ಟು ಏನು ಪನ್ನೀರ್ ಪರಾಟನ ಮಾಡಿದರು. ತುಂಬಾ ಒಳ್ಳೆಯದು ಪನ್ನೀರ್ ಪರಾಟ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಅಷ್ಟೇ ಪನ್ನೀರ್ ಪರಾಟ. ಅದಕ್ಕೆ ಕಾಂಬಿನೇಷನ್ ಆಗಿ ಏನು ಖಾರನ ಮಾಡಿ ಇಟ್ಕೊಂಡಿರ್ತೀವಿ. ನಾರ್ಮಲಾಗಿ ಚಟ್ನಿ ಎಲ್ಲ ಅಷ್ಟಾಗಿ ತಿನ್ನೋಕೆ ಹೋಗಬಾರ್ದು. ಏನೇ ಚಪಾತಿ ರೊಟ್ಟಿ ಈ ಥರ ಎಲ್ಲ ಮಾಡ್ಕೊಂಡಾಗ ಖಾರ ತುಪ್ಪ ಹಾಕ್ಕೊಂಡು ತಿಂತಾರೆ ಬಾಣಂತಿಯರು. ಸೊ ನಾನು ಕೂಡ ಸೇಮ್ ಅದೇ ಥರ. ಮತ್ತು ರೂಮ್ ಕೂಡ ಸ್ವಲ್ಪ ಮೆಸ್ಸಿ ಆಗಿದೆ, ಯಾರೋ ಏನೋ ಅಂದ್ಕೋಬೇಡಿ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂತೂ ಇವಾಗ ಬೇಗನೆ ಆಗೋಗುತ್ತೆ. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಪಾಪು ನೋಡ್ಕೊಳ್ಳೋಕ್ಕೆ ಒಂದಷ್ಟು ಟೈಮೇ ಸಾಕಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲ ಫ್ರೆಶ್ ಅಪ್ ಆಗಿ ಫಸ್ಟ್ ಮಾಡುವಂಥ ಕೆಲಸನೇ ನಾನು ಬಿಸಿನೀರನ್ನ ತೊಗೊತೀನಿ. ಆವಾಗಿಂದನೂ ಅಷ್ಟೇ, ಬಿಸಿನೀರು ಅಥವಾ ತಣ್ಣೀರು ಯಾವುದೋ ಒಂದು ಒಟ್ಟಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನ ಕುಡಿಬೇಕು ನಾವು. ಬಾಡಿ ಎಲ್ಲ ಡ್ರೈ ಆಗಿರುತ್ತೆ. ಬಿಸಿನೀರನ್ನ ತೊಗೊಳೋದ್ರಿಂದ ಬಾಡಿ ಬೇಗ ಆ್ಯಕ್ಟಿವ್ ಆಗುತ್ತೆ. ಅದರಿಂದ ಮತ್ತು ಬೆಳಗ್ಗೆ ಅಮ್ಮ ದೋಸೆ ಮತ್ತು ಏನು ಬೀಟ್ರೋಟ್ ಗೊಜ್ಜನ್ನ ಮಾಡಿದರು. ಬೀಟ್ರೋಟ್ ಗೊಜ್ಜು ದೋಸೆ ತುಂಬಾ ಚೆನ್ನಾಗಿರುತ್ತೆ. ನನಗೂ ಕೂಡ ತುಂಬಾ ಇಷ್ಟ. ನಿಮಗೂ ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ. ಮತ್ತು ಅದಾದಮೇಲೆ ಮತ್ತೆ ಮಾರ್ನಿಂಗ್ ಟಿಫನ್ ಆಗಿ ನಾನು ಮಲ್ಕೊಂಡೆ. ಮತ್ತು ಈವ್ನಿಂಗು ಅಮ್ಮ ದೋಸೆ ಇಟ್ಟಿತ್ತಲ್ಲ, ಸರಿ ಅವ್ರು ದೋಸೆ ಮಾಡ್ಕೊತಾ ಇದ್ದರು. ತುಂಬ ಜನದ ಮನೆಯಲ್ಲಿ ದೋಸೆ ಇಟ್ಟು ಉಳ್ಕೊಂಡಾಗ ಸಾಯಂಕಾಲ ಟೈಮು ಒಂದೆರಡು ದೋಸೆ ಟೀ ಎಲ್ಲ ಕುಡಿಯೋದು ಕಾಮನ್. ನಿಮ್ಮ ಮನೇಲೂ ಕೂಡ ಇದೇ ಥರ ಮಾಡ್ತೀರಾ? ಕಾಮೆಂಟ್ ಮಾಡಿ. ನಾನು ಕೂಡ ಸ್ವಲ್ಪ ಮೆಂತ್ಯನ ನೆನೆಸಿದ್ದೆ, ಅದರ ನೀರನ್ನ ತೊಗೊಳ್ಳೋಣ ಅಂತಂದ್ಬಿಟ್ಟು. ಫೀಡಿಂಗ್ ಮಾಡೋರು ಇದು ನೀರನ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು, ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಅಜ್ವೈನ್ ಇದೆಯಲ್ಲ, ಅದನ್ನು ಕೂಡ ನೀರಲ್ಲಿ ಬಿಸಿನೀರಿಗೆ ಕುದಿಸ್ಬಿಟ್ಟು ಆ ನೀರನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಹಾಲಲ್ಲಿ ಹಾಕಿ ಅಜ್ವೈನ್ನ ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಮಕ್ಕಳು ಹಾಲು ಕುಡಿಸ್ತಾ ಇರ್ತೀವಲ್ವ, ಸೊ ಅವರೇನಾದರೂ ಗ್ಯಾಸ್ ಫಾರ್ಮ್ ಆದಾಗ ಅಥವಾ ಅವ್ರಿಗೆ ಡೈಜೆಷನ್ ಆಗೋದು ತುಂಬಾ ಚೆನ್ನಾಗಿ ಆಗುತ್ತೆ. ಮತ್ತು ಅವರು ಗ್ಯಾಸ್ ಬಿಟ್ಟರೆ ಅದು ಸ್ಮೆಲ್ಲೆಲ್ಲ ಬರೋದಿಲ್ಲ. ತುಂಬಾ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದು, ಮತ್ತು ಬೇಬಿಗೂ ಕೂಡ ತುಂಬಾ ಒಳ್ಳೆಯದು. ಅಜ್ವೈನ್ ಕೂಡ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ತಿನ್ನೋರು ಅಜ್ವೈನ್ ಅಗೆದು ತಿನ್ಬೋದು. ಮತ್ತು ಮೆಂತ್ಯ ಕಾಳಿದೆಯಲ್ಲ, ಅದನ್ನು ಕೂಡ ಕುದಿಸಿ ಆ ನೀರನ್ನ ತೊಗೋಬೋದು. ಮತ್ತು ಆ ಒಂದು ಮೆಂತ್ಯ ಕಾಳು ಏನಿದೆ ಅದನ್ನು ಕೂಡ ಅಗೆದು ತಿನ್ಬೋದು. ಬಟ್ ನನಗದು ಇಷ್ಟ ಆಗಲ್ಲ, ಅದರಿಂದ ನಾನು ಜಸ್ಟ್ ನೀರನ್ನ ಮಾತ್ರ ತೊಗೊತೀನಿ. ಮತ್ತು ಅಮ್ಮ ದೋಸೆ ಎಲ್ಲ ಮಾಡಿಕೊಂಡ್ರು. ನಾನು ಬ್ರೆಡ್ ಇತ್ತಲ್ವ, ಸೊ ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂಥರ ಏನು ಫ್ರೈ ಥರ, ಏನಂತಾರೆ ವೆಜಿಟೇಬಲ್ ಬ್ರೆಡ್ ತವಾ ಫ್ರೈ ಏನೋ ಒಂದು ಅಂತ ನೇಮ್ ಗೊತ್ತಿಲ್ಲ, ಸುಮ್ಮನೆ ನಾನೇ ಒಂದು ನೇಮ್ನ ಇಟ್ಟಿದ್ದು. ತುಂಬಾ ಚೆನ್ನಾಗಿರುತ್ತೆ ಇದು. ಬ್ರೆಡ್ ಅಂತೂ ಇವಾಗ ನೋಡೋಕೆ ಬಂದವರೆಲ್ಲ ತಗೊಂಡು ಬರ್ತಾನೆ ಇರ್ತಾರೆ. ಸೊ ಅದನ್ನು ಬೇಗ ಖಾಲಿ ಮಾಡೋಕ್ಕೆ ಏನಾದರೂ ಒಂದು ಮಾಡಿಕೊಂಡು ತಿನ್ನಬೇಕು. ಬರೀ ಬ್ರೆಡ್ನ ತಿನ್ನೋಕ್ಕಂತೂ ನಿಜವಾಗ್ಲೂ ಆಗೋದಿಲ್ಲ. ಕಾಫಿ ಬ್ರೆಡ್ ಮತ್ತು ನಾನು ಕಾಫಿ ಅಷ್ಟಾಗಿ ಕುಡಿಯಲ್ಲ. ಕುಡಿದ್ರೆ ಯಾವಾಗಾದರೂ ಮಾರ್ನಿಂಗ್ ಟೈಮಲ್ಲಿ ಕುಡಿದ್ರೆ ಕುಡಿತೀನಿ, ಇಲ್ಲ ಅಂತಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಕಾಫಿ. ಅದರಿಂದ ಏನು ಮಾಡ್ತೀನಿ, ಈ ಥರ ಏನಾದರೂ ರೆಸಿಪಿಗಳನ್ನ ಮಾಡಿಕೊಂಡು ತಿನ್ಕೊಂಡ್ಬಿಡ್ತೀನಿ. ಅದನ್ನು ಖಾಲಿ ಮಾಡಬೇಕಾಗುತ್ತೆ. ರಸ್ಕ್ ಅಂತೂ ನಾನು ತಿನ್ನೋಕೆ ಹೋಗಲ್ಲ, ನನಗದು ಹೆವಿ ಸ್ವೀಟ್ ಥರ ಅನಿಸುತ್ತೆ. ಬ್ರೆಡ್ ಏನಿದೆ ಅದರಲ್ಲಿ ಏನಾದರೂ ಒಂದು ರೆಸಿಪಿನ ಇನ್ಸ್ಟೆಂಟಾಗಿ ಮಾಡೋ ಥರ ಒಂದು ರೆಸಿಪಿನ ಮಾಡ್ಕೊತೀನಿ. ಅಮ್ಮ ಏನೇನು ಬೇಕು ಅದನ್ನೆಲ್ಲ ಚಾಪ್ ಮಾಡಿ ಕೊಡ್ತಾರೆ, ನಾನು ಜಸ್ಟ್ ಮಾಡ್ಕೊತೀನಿ. ನಾನು ಏನು ಅಷ್ಟಾಗಿ ನಾನೇನು ಕೆಲಸನ ಏನು ಮಾಡ್ತಾಯಿಲ್ಲ. ಕೆಲಸ ಇದ್ದಿದ್ದೇ ಯಾವಾಗಲೂ ಮಾಡೋದು. ಸೊ ಈ ಟೈಮ್ನಲ್ಲಿ ಆದಷ್ಟು ರೆಸ್ಟ್
ತೊಗೊಂಡು ಆರಾಮ್ಸೆ ಇರೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಲೈಫ್ ಲಾಂಗ್ ಯಾವಾಗಲೂ ಕೆಲಸ ಮಾಡೋದೇನೆ. ಯಾವಾಗ ನಮಗೆ ಟೈಮ್ ಸಿಗುತ್ತೆ, ಈ ಥರ ಒಂದು ಟೈಮ್‌ನಲ್ಲಿ ನಾವು ಆದಷ್ಟು ರೆಸ್ಟ್‌ನ ತೊಗೋಬೇಕು. ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ನಾನು ಆಲ್ರೆಡಿ ಒಂದು ಮಾಡ್ಕೊಂಡು ತಿಂತಾ ಇರ್ತೀನಿ. ಸೊ, ಇವತ್ತು ಮಾಡ್ತಾ ಇದ್ನಲ್ವ, ಸೊ ನಿಮ್ಗೆ ಕೂಡ ತೋರ್ಸೋಣ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾಕಂದರೆ ಈ ಟೈಮ್‌ನಲ್ಲಿ ಎಲ್ಲೂ ನಾವು ಆಚೆ ಎಲ್ಲ ಹೋಗೋಕ್ಕಾಗಲ್ಲ. ಸೊ, ಮನೇಲಿ ಏನಾದರೂ ಸಿಂಪಲ್ಲಾಗಿ ಮಕ್ಕಳು ಎದ್ದೇಳೋ ಅಷ್ಟರಲ್ಲಿ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ನೋ ಥರ ರೆಸಿಪಿಗಳನ್ನೇ ನಾವು ಮಾಡ್ಕೋಬೇಕು. ಇಲ್ಲ ಲೇಟಾಗಿ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ತಿನ್ನೋಕ್ಕಾಗಲ್ಲ. ಅವ್ರು ಯಾವಾಗ ಮಲ್ಕೊಂಡಿರ್ತಾರೆ ಆ ಟೈಮ್‌ನಲ್ಲಿ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಬೇಕು. ಮತ್ತು ನಮಗೇನಾದರೂ ಬೇಕು ಅಂತಂದರೆ ಆ ಟೈಮಲ್ಲಿ ನಾವು ಮಾಡಿಕೊಂಡು ತಿನ್ನಬೇಕಾಗತ್ತೆ. ಅವ್ರು ಎದ್ರಂತೂ ಇನ್ನು ಅವ್ರನ್ನೇ ನೋಡ್ಕೊಳ್ಳೋದಾಗುತ್ತೆ. ಇನ್ನು ಆ ಕಡೆಗೂ ಈ ಕಡೆಗೂ ಎಲ್ಲಿ ಟೈಮೇ ಇರಲ್ಲ. ನನಗಂತೂ ನಿಜವಾಗ್ಲೂ ಅವ್ನ ಟೈಮಿಂಗ್ಸ್‌ಗೂ ನನ್ನ ಟೈಮಿಂಗ್ಸ್‌ಗೂ ತುಂಬಾ ವ್ಯತ್ಯಾಸ, ಅಡ್ಜಸ್ಟ್ ಆಗ್ತಾಯಿಲ್ಲ. ಅವ್ನು ಮಲ್ಕೊಂಡಿದ್ದಾಗ ನನಗೆ ನಿದ್ದೆ ಬರೋಲ್ಲ, ನಾನು ಮಲ್ಕೊಂಡಾಗ ಅವ್ನಿಗೆ ನಿದ್ದೆ ಬರೋಲ್ಲ. ಅವನೇನೋ ಅವ್ನು ಯಾರಿಗೂ ಅಡ್ಜಸ್ಟ್ ಆಗಲ್ಲ, ನಾವೇ ಅವ್ನಿಗೆ ಅಡ್ಜಸ್ಟ್ ಆಗಬೇಕು. ಬಟ್ ಅದರಿಂದ ನನಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ನೈಟ್ ಅವ್ನು ಎದ್ದಿರ್ತಾನೆ, ಡೇ ಎಲ್ಲ ಆಟ ಆಡ್ತಾ ಇರ್ತಾನೆ. ನನಗೆ ನೈಟು ಅವ್ನು ಮಲ್ಕೊಳ್ಳೋ ಅಷ್ಟರಲ್ಲಿ ನನಗೆ ನಿದ್ದೆ ಬಂದಿರಲ್ಲ. ಅವನು ಎದ್ದುವಾಗ ನನಗೆ ನಿದ್ದೆ ಬರ್ತಾ ಇರುತ್ತೆ. ಈ ಥರ ಆಗಿಬಿಟ್ಟಿದೆ. ಇನ್ನೂ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಇನ್ನೇನು ಹತ್ತತ್ರ 2 ಮಂತ್ ಆಗ್ತಾಯಿದೆ. ಅಂದರೆ 1 ವಾರ ಆ ಥರ ಆಗುತ್ತೆ. 1 ವಾರ ಚೆನ್ನಾಗಿ ನಿದ್ದೆ ಮಾಡ್ತಾನೆ, 1 ವಾರ ಚೆನ್ನಾಗಿ ನಿದ್ದೆ ಮಾಡೋದಿಲ್ಲ. ಈ ಥರ ಅವನು ಇದು ಮಾಡ್ತಾ ಇದ್ದಾನೆ. ಸೊ, ಅದರಿಂದ ಅದಕ್ಕೆ ಅಡ್ಜಸ್ಟ್ ಆಗೋ ಅಷ್ಟರಲ್ಲಿ ಅವ್ನ ಟೈಮಿಂಗ್ಸ್ ಚೇಂಜ್ ಮಾಡ್ತಾನೆ, ಮತ್ತು ಇದಕ್ಕೆ ಅಡ್ಜಸ್ಟ್ ಆಗೋ ಅಷ್ಟರಲ್ಲಿ ಇನ್ನೊಂದು ಟೈಮಿಂಗ್ಸ್ ಚೇಂಜ್ ಮಾಡಿಬಿಡ್ತಾನೆ. ಈ ಥರ ಆಗ್ತಾಯಿದೆ. ಏನೂ ಮಾಡೋಕ್ಕಾಗೋದಿಲ್ಲ. ಟೈಮ್ ಹೋಗ್ತಾ ಹೋಗ್ತಾ ಅಂದರೆ ಒಂದು 3-4 ಮಂತ್ ತನಕ ಆಮೇಲೆ ಅವರೇನೆ ನಾರ್ಮಲ್ಲಾಗಿ ನಾವು ಯಾವ ಥರ ಮಲ್ಕೋತೀವಿ, ನಾವು ಯಾವ ಥರ ಎದ್ದೇಳ್ತೀವಿ ಆ ಥರ ಒಂದು ಟೈಮಿಂಗ್ಸ್‌ಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಬಟ್ ಇವಾಗ ಅವ್ರಿಗೂ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ, ಅದರಿಂದ ನಾವೇ ಅವ್ರಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ನೋಡ್ಕೋಬೇಕಾಗತ್ತೆ. ಸೊ, ಅದರಿಂದ ಈ ಒಂದು ರೆಸಿಪಿನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಫಸ್ಟ್ ವೆಜಿಟೇಬಲ್ಸು ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಒಂದೇ ಒಂದು ಟೊಮೆಟೊನ ಚೆನ್ನಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ನಾನು ಚಾಪರಲ್ಲೇ ಚಾಪ್ ಮಾಡ್ಕೊತಾ ಇದ್ದೀನಿ. ಕಟ್ ಎಲ್ಲ ಮಾಡ್ಕೊತಾ ಇಲ್ಲ. ಕಟ್ ಮಾಡಿದ್ರೆ ಅಷ್ಟು ನೀಟಾಗಿ ಸಣ್ಣಕ್ಕೆ ಚಾಪ್ ಆಗೋದಿಲ್ಲ. ಸೊ, ಅದರಿಂದ ಬೇಕಂದರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಬೋದು. ನಾನು ಅದನ್ನೇನೂ ಹಾಕಿಲ್ಲ. ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ನೀಟಾಗಿ ಚಾಪ್ ಮಾಡಿಕೊಂಡು ಮಸಾಲ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಆ್ಯಡ್ ಮಾಡ್ಕೊಬೋದು. ಮೇಯ್ನಾಗಿ ಉಪ್ಪು, ಖಾರ, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಂತಂದರೆ ಮ್ಯಾಗಿ ಮಸಾಲನೂ ಹಾಕ್ಕೊಂಡ್ರೆ ಒಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಹಾಕ್ಕೊಬೋದು, ಇಲ್ಲ ಅಂತಂದರೆ ಇಲ್ಲ. ಇದಿಷ್ಟು ಹಾಕಿ ಚೆನ್ನಾಗಿ ಇದಕ್ಕೆ ನಾನು ಸ್ವಲ್ಪ ಕೋಟಿಂಗ್ ಬರಲಿ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಬ್ರೆಡ್ ಪೀಸಲ್ಲಿ ಮಾಡ್ತೀನಿ ಅಂತಂದರೆ ನಿಮಗೆ 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ರೆ ಸಾಕಾಗುತ್ತೆ. ನೀವು ನೋಡಿಕೊಂಡು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ಕಡಲೆ ಹಿಟ್ಟನ್ನ ನೀವು ಆ್ಯಡ್ ಮಾಡ್ಕೊಬೋದು. ಹಾಕಿ ಉಪ್ಪೆಲ್ಲ ಸರಿಯಾಗಿದೆ ಅದನ್ನು ನೋಡಿಕೊಂಡು ಪಟ್ ಅಂತ ಹಾಕ್ಕೊಬೇಕು. ನೆನೆಸ್ಬಿಟ್ಟು ಆಮೇಲೆ ನಾವು ತವ ಮೇಲೆ ಹಾಕ್ತೀವಿ ಅಂತಂದರೆ ಆಗೋದಿಲ್ಲ. ಬ್ರೆಡ್ ಪೀಸ್‌ನ ಪಟಾರ್ ಅಂತ ಎರಡೂ ಕಡೆ ನೀಟಾಗಿ ಡಿಪ್ ಮಾಡಿ ಹಾಕಿಬಿಟ್ಟು ಪಟ್ ಅಂತ ಹಾಕ್ಬಿಡ್ಬೇಕು. ಒಂದು 2 ನಿಮಿಷ ನೆಂದೋಗ್ಬಿಡ್ತು ಅಂತಂದರೆ ಅದನ್ನು ಎತ್ತಿ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮುರಿದೋಗ್ಬಿಡುತ್ತೆ, ಎಲ್ಲ ನೆಂದೋಗ್ಬಿಡುತ್ತಲ್ವ, ಹಾಕೋದಕ್ಕೆ ಆಗೋದಿಲ್ಲ. 2 ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಮುಗೀತು. ನಿಜ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಒನ್ ಕೂಡ ನನಗೆ ಹಂಗೆ ಆಯಿತು. ಒಂದು 2 ನಿಮಿಷ ನೆಂದೋಗ್ಬಿಡ್ತಲ್ಲ, ಸೊ ಅದರಿಂದ ಕಷ್ಟ ಆಯಿತು. ಬಟ್ ಸೆಕೆಂಡ್ ಒನ್ ಏನೂ ಆಗಿಲ್ಲ. ನಾನು ಒಂದು 2-3 ತೋರ್ಸಿದ್ದೀನಿ ನಿಮಗೆ ಫಸ್ಟ್ ಒನ್, ಸೆಕೆಂಡ್ ಒನ್ ಬೆಂದಿರೋದು ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಈಸಿಯಾಗಿದೆ ಮತ್ತು ಕ್ವಿಕ್ಕಾಗಿ ಮಾಡ್ಕೊಬೋದು. ಟೈಮ್ ಸೇವರ್ ಇದು. ಮಕ್ಕಳಿಗೆ ಸ್ವಲ್ಪ ಟೊಮೆಟೊ ಕೆಚಪ್ ಜೊತೆ ಹಾಕ್ಕೊಟ್ರೆ ತುಂಬಾ ಒಳ್ಳೆಯದು. ಮತ್ತು ಏನು ತರಕಾರಿಗಳನ್ನೆಲ್ಲ ಹಾಕಿರ್ತೀವಲ್ವ, ಅದು ತಿಂದಂಗಾಗುತ್ತೆ, ಬ್ರೆಡ್ಡು ಖಾಲಿ ಆದಂಗಾಗುತ್ತೆ, ಬ್ರೆಡ್ಡು ತಿಂದಂಗಾಗುತ್ತೆ, ಒಂದು ಒಳ್ಳೆ ಸ್ನ್ಯಾಕ್ಸು ಆದಂಗಾಗುತ್ತೆ. ಈ ಥರ ಕ್ವಿಕ್ ರೆಸಿಪೀಸ್ ಏನು ಬರುತ್ತೆ ಅದನ್ನು ನಾವು ಮಾಡ್ಕೊಳ್ಳೋದು ಬೆಸ್ಟು. ಅದು ಈ ಟೈಮ್ನಲ್ಲಂತೂ ಟೈಮೇ ಸಾಕಾಗಲ್ಲ ಅನ್ನೋದ್ರಲ್ಲಿ ಲೇಟಾಗಿ ಮಾಡುವಂಥ ಅಡುಗೆಗಳನ್ನಂತೂ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನೋಡೋಣ, ಮೊದಲೇನು ಅದು ಇದು ಅಂತ ಅಡುಗೆ ಎಲ್ಲ ಮಾಡ್ಕೊತಾ ಇದ್ವಿ. ಮತ್ತು ಇವಾಗಂತೂ ಪಾಪು ಇರೋದರಿಂದ ನಾನೇನು ಅಷ್ಟೊಂದು ಕುಕ್ಕಿಂಗೆಲ್ಲ ನಾನೇನು ಮಾಡ್ಕೊತಾನೇ ಇಲ್ಲ. ಈ ಥರದ್ದೇನಾದರೂ ಈಸಿ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ಸದ್ಯಕ್ಕೆ ಅಮ್ಮನೇ ಎಲ್ಲ ಮಾಡ್ತಾಯಿದ್ದಾರೆ. ಸೊ, ಸದ್ಯಕ್ಕೆ ಇವಾಗ ನಂದು ಬರೀ ರೆಸ್ಟ್ ಮಾಡೋದು, ಪಾಪುನ ನೋಡ್ಕೊಳ್ಳೋದು, ಇದಿಷ್ಟೇ ಕೆಲಸ, ಇನ್ನೇನೂ ಇಲ್ಲ. ನಿಜವಾಗ್ಲೂ ಒಬ್ಬೊಬ್ಬರೇ ಇರ್ತಾರೆ, ಯಾರು ಏನು ಹೆಲ್ಪ್ಗಿರಲ್ವಲ್ಲ ಅಂಥವ್ರಿಗಂತೂ ನಿಜವಾಗ್ಲೂ
ಗ್ರೇಟ್ ಅಂತಲೇ ಹೇಳ್ಬೋದು. ಅವರೇ ಮಾಡ್ಕೊಬೇಕು, ಪಾಪುನು ನೋಡ್ಕೊಬೇಕು, ಮನೆ ಕೆಲಸ ಮಾಡ್ಕೊಬೇಕು, ಅಡುಗೆ ಮಾಡ್ಕೊಬೇಕು ಅಂತಂದರೆ ತುಂಬಾ ಕಷ್ಟ. ಒಬ್ಬರು ಇಬ್ಬರು ಅವರವರೇ ಇದ್ದಾಗ ಹೆಂಗೋ ನಡೆದೋಗುತ್ತೆ. ಬಟ್ ಮಗು ಇರೋ ಮನೇಲಿ ಮಗುನ ನೋಡ್ಕೊಳ್ಳೋಕ್ಕೆ ಒಬ್ರು ಇರಬೇಕು. ಅಡುಗೆ ಮಾಡೋಕ್ಕೆ ಮತ್ತು ನಾರ್ಮಲಾಗಿ ಮಿಕ್ಕಿದ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಒಬ್ರು ಇರಬೇಕು. ಸದ್ಯಕ್ಕೆ ನನಗೆ ಅಮ್ಮ ಮಾಡಿಕೊಡ್ತಾ ಇದ್ದಾರೆ. ಸೊ ಅದರಿಂದ ನನಗೇನೂ ತೊಂದರೆ ಆಗ್ತಾಯಿಲ್ಲ. ಬಟ್ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಅವನು ಯಾವಾಗ ಮಲ್ಕೊಂಡಿರ್ತಾನೆ ಆವಾಗ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಅವನು ಮುಂದೆ ಕೂತ್ಕೊಂಡು ಅವ್ನ ಆಟ ಆಡ್ಸ್ಕೊಂಡು ಕೂತ್ಕೋಬೇಕು ಅಷ್ಟೇ ಆಗೋದು ಅಂತ ಅನಿಸುತ್ತೆ. ಮಿಕ್ಕಿದ ಕೆಲಸ ಏನೂ ಮಾಡೋಕ್ಕೆ ಆಗಲ್ಲ. ನೋಡೋಣ ಸದ್ಯಕ್ಕೆ ನನ್ನ ಒಂದು ಬಾಣಂತನ ಇನ್ನೇನು ಹತ್ತತ್ರ 2 ಮಂತ್ ಆಗ್ತಾಯಿದೆ. 5ನೇ ತಾರೀಕು ಬಂದರೆ 2 ಮಂತ್ ಕಂಪ್ಲೀಟ್ ಆಗುತ್ತೆ. 2 ತಿಂಗಳು ತುಂಬಿ 3ನೇ ತಿಂಗಳಿಗೆ ಬೀಳುತ್ತೆ. ಪಾಪುಗೂ ಕೂಡ ಅಷ್ಟೇ 2 ತಿಂಗಳು ತುಂಬಿ 3ನೇ ತಿಂಗಳಿಗೆ ಬೀಳುತ್ತೆ. ಅವನು ಪರವಾಗಿಲ್ಲ ಬೆಟರ್. ಮೊದಲು ನೈಟೆಲ್ಲ ಅಳ್ತಾ ಇದ್ದ. ಅಂದರೆ ಒಂದು ವಾರ ಆ ಥರ ಇರ್ತಾಯಿದ್ದ, ಒಂದು ವಾರ ಈ ಥರ ಇರ್ತಾಯಿದ್ದ. ಇವಾಗ ಅಡ್ಜಸ್ಟ್ ಆಗ್ತಾಯಿದೆ. ಒಂದು 3 ಮಂತ್ 4 ಮಂತಿಗೆ ಬಂದಾಗ ನಾರ್ಮಲಾಗಿ. ಇವಾಗ ಸದ್ಯಕ್ಕೆ ಅವನಿಗೆ ಆಟ ಆಡೋದೆಲ್ಲ ಏನೂ ಬರೋದಿಲ್ಲ. ಸೊ ಅವನ್ನ ಎತ್ಕೋಬೇಕು, ಇಲ್ಲ ಅಂತಂದರೆ ಫೀಡಿಂಗ್ ಮಾಡಿಸಿ ಮಲಗಿಸ್ಬೇಕು. ಅವ್ನಿಗೇನು ಆಟ ಆಡೋದೆಲ್ಲ ಗೊತ್ತಾಗೋದಿಲ್ವಲ್ಲ. ಸೊ ಅದರಿಂದ ಕ್ರ್ಯಾಂಕಿ ಆಗಿರ್ತಾನಷ್ಟೇ. ಒಂದು 2 ತಿಂಗಳು, ಒಂದು 3, 4 ತಿಂಗಳೆಲ್ಲ ಆದಾಗ ಅವ್ನಿಗೆ ಆಟ ಆಡೋದೆಲ್ಲ ಗೊತ್ತಾಗುತ್ತೆ. ಸೊ ಅವಾಗ ಅವ್ನು ಆಟ ಆಡ್ತಾನೆ. ಸದ್ಯಕ್ಕೆ ಈ ಟೈಮ್ನಲ್ಲಿ ಅವನಿಗೆ ಜಾಸ್ತಿ ಟೈಮ್ನ ಕೊಡಬೇಕಾಗತ್ತೆ. ನಾನು ಕೂಡ ಅಷ್ಟೇ ಅವನ ಜೊತೆಗೇ ಇರ್ತೀನಿ. ನಾರ್ಮಲಾಗಿ ರೆಸ್ಟ್ ಮಾಡ್ಕೊಂಡು ಚೆನ್ನಾಗಿ ಇದ್ದೀವಿ. ಮತ್ತು ಈ ಟೈಮಲ್ಲಿ ಆದಷ್ಟು ರೆಸ್ಟ್ನ ಮಾಡಬೇಕಾಗುತ್ತೆ. ಯಾಕಂತಂದರೆ ನಾರ್ಮಲಾಗಿ ಕೆಲಸ ಇದ್ದದ್ದೇನೆ ಜೀವನ ಪೂರ್ತಿ ಕೆಲಸ ಮಾಡ್ತಾನೇ ಇರಬೇಕು. ಸೊ ಯಾವಾಗ ಈ ಥರ ಒಂದು ಟೈಮ್ ಸಿಗುತ್ತೆ ಆ ಟೈಮ್ನಲ್ಲಿ ನಾವು ಆದಷ್ಟು ರೆಸ್ಟ್ನ ಮಾಡಿ ಆ ಒಂದು ಟೈಮ್ ಏನಿದೆ ಅದನ್ನು ಚೆನ್ನಾಗಿ ಕಳೀಬೇಕು. ಯಾಕಂತಂದರೆ ಮಕ್ಕಳು ಬೆಳೀತಾ ಬೇಗನೆ ದಿನ ಕಳೀತಾ ಬೇಗ ದೊಡ್ಡವರಾಗ್ಬಿಡ್ತಾರೆ. ಸೊ ನನಗಿವಾಗ ಎಷ್ಟು ಬೇಗ 2 ಮಂತ್ ಆಯಿತು ಅಂತಲೇ ಗೊತ್ತಿಲ್ಲ. ಆಲ್ರೆಡಿ 2 ಮಂತ್ ಆಗೋಯಿತು. ಮೊದಲು ಪ್ರೆಗ್ನೆಂಟ್ ಇರುವಾಗ ಇನ್ನೂ 9 ಮಂತ್ವರೆಗೆ ಕಾಯಬೇಕಾ ಡೆಲಿವರಿ ಆಗೋಕ್ಕೆ ಅಂತ ಅನ್ನಿಸ್ತಾಯಿತ್ತು. 9 ಮಂತ್ಗೆ ಬಂದಮೇಲೆ ಹೆಂಗಾಗೋಯ್ತು 9 ಮಂತ್ ಅಂತಾನೆ ಅಂತ ಅನಿಸುತ್ತೆ. ಸೊ ಈ ಥರ ಬೇಗನೆ ಫಾಸ್ಟಾಗಿ ಟೈಮ್ ಓಡ್ತಾ ಇದೆ. ಎಷ್ಟು ಬೇಗ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಬಟ್ ಒಂಥರ ಚೆನ್ನಾಗಿದೆ. ನೀವು ಯಾರಾದರೂ ಬಾಣಂತಿಯರಿದ್ದೀರಾ? ನಿಮ್ಮ ಒಂದು ಬಾಣಂತನ ಯಾವ ಥರ ಹೋಗ್ತಾ ಇದೆ? ಅಂದರೆ ಕೆಲವೊಬ್ಬರು ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ. ಹಂಗಿರಬೇಕು, ಹಿಂಗಿರಬೇಕು, ನೀರು ಕುಡಿಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು. ಗಂಡು ಪಾಪು ಆಗಿದ್ರಂತೂ ಇನ್ನೂ ಫುಲ್ ಸ್ಟ್ರಿಕ್ಟು. ಬಟ್ ಯಾವತ್ತೂ ಅಷ್ಟೇ ಯಾರಿಗೇ ಆದರೂ ಅಷ್ಟೇ ಮೆಂಟಲಿ ಯಾರಿಗೂ ಸ್ಟ್ರೆಸ್ ಮಾಡಬಾರ್ದು. ಆವಾಗ ಅವ್ರ ಮೈಂಡು ಕೂಡ ತುಂಬಾ ಹಾಳಾಗುತ್ತೆ. ನಾರ್ಮಲಾಗಿ ಹೋಗಬೇಕು. ಅಷ್ಟೊಂದಾಗಿ ಎಲ್ಲ ಇದು ಮಾಡೋಕ್ಕೆ ಹೋಗಬಾರ್ದು. ಯಾರನ್ನೇ ಆದರೂ ಅಷ್ಟೇ, ಇನ್ಕ್ಲೂಡ್ ನಾನು ಅಷ್ಟೇ. ತುಂಬ ಓವರಾಗಿ ಆ ಥರ ಎಲ್ಲ ನಾನು ಯಾವತ್ತೂ ಮಾಡೋದಿಲ್ಲ. ಯಾವುದೇ ವಿಷಯ ಆದ್ರೂ ಅಷ್ಟೇ ತುಂಬ ಈಸಿ ಬ್ರೀಝಿಯಾಗಿರ್ತೀನಿ ನಾನು. ಏನನ್ನೂ ಅಷ್ಟಾಗಿ ನಾನು ರಿಸ್ಕ್ ತೊಗೊಳ್ಳೋದಿಲ್ಲ ಮತ್ತು ಅತಿಯಾಗಿ ಏನೂ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಇದನ್ನು ನಾನು ನಮ್ಮ ಅಮ್ಮನಿಗೆ ಮಾಡಿಕೊಟ್ಟೆ. ಇದು ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು. ಚೆನ್ನಾಗಿದೆಯಾ ಅಮ್ಮ ಅಂತಂದರೆ ಚೆನ್ನಾಗಿದೆ ಅಂತಾಯಿತು. ಮತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್.